ಎಸ್ಪೆಷಲಿ ಇದನ್ನು ಹೊರತುಪಡಿಸಿ ಸರ್ ಈಗಾಗಲೇ ತಾವು ಸ್ಪಷ್ಟೀಕರಣ ಕೊಟ್ಟಿದ್ದೀರಿ ಬಸವಣ್ಣನ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆದರೆ ಅದು ಒಂದು ಲೈನ್ ತಮ್ಮ ಹೆಸರಲ್ಲಿನೇ ಬಸವಣ್ಣ ಅಂತಿರುವಂಥದ್ದು ಮತ್ತು ಅವರ ಪಕ್ಕ ಅನುಯಾಯಿಯಾಗಿದ್ದಂಥವ್ರು. ಆದರೆ ನೀವು ಒಂದು ಮಾತನಾಡಿದ ಮಾತನ್ನ ಇಟ್ಕೊಂಡು ಸಾಕಷ್ಟು ಪ್ರಮಾಣದಲ್ಲಿ ಟೀಕಾ ಪ್ರಹಾರಗಳು ಶುರುವಾಗ್ತವೆ. ಒಮ್ಮೆ ಚರ್ಚೆ ಆಗ್ಬೇಕಾಗ್ತೈತೆ. ಒಮ್ಮೊಮ್ಮೆ ಯಾವುದೇ ಒಂದು ವಿಷಯ ಮುಚ್ಚಿಟ್ಟಿರ್ತಾರಲ್ಲ ಅದು ಓಪನ್ ಅಪ್ ಆಗ್ಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಅವರ ಜೀವನದ ಬಗ್ಗೆ ಯಾರು ಇಟ್ಟು ದಿವಸ ಚರ್ಚೆ ಆಗಿತ್ತೇನ್ರಿ ದೇಶನಾಗ? ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದಂಥ ಪುಣ್ಯಾತ್ಮಗೆ ದಿಲ್ಲಿ ಒಳಗೆ 100 ಬೈ 100 ಫೂಟ್ ಅವ್ರ ಅಂತ್ಯಕ್ರಿಯೆ ಮಾಡ್ಲಿಕ್ಕೆ ಜಾಗ ಕೊಡೋರ್ದು ಅಯೋಗ್ಯ ನನ್ನ ಮಕ್ಕಳಿಗೆ ನಮಗೇನು ಹೇಳ್ತಾರೆ ರೀ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಾಗ ಹೇಳ್ಯಾರ, ಕಾಂಗ್ರೆಸ್ ಅಂದ್ರೆ ಉರಿಯುತ್ತಿರೋ ಬೆಂಕಿಯ ಮನೆ. ಕಾಂಗ್ರೆಸ್ ನನ್ನ ದಲಿತ ಬಂಧುಗಳನ್ನ ಹೇಳ್ತೀನಿ, ಯಾರು ಕಾಂಗ್ರೆಸ್ಗೆ ಹೋಗಬೇಡ್ರಿ ಅಂತ ಹೇಳಿದವರು ಬಾಬಾ ಸಾಹೇಬರು. ಇದು ಯಾರು ಗೊತ್ತಿತ್ತಾ? ಅವ್ರಿಗೆ ಭಾರತ ರತ್ನ ಕೊನೆ ತನಕ ಕೊಡಲಿಲ್ಲ. ಇಲ್ಲಿ ಈ ದೇಶನಾಗ ಮೊರಾರ್ಜಿಭಾಯಿ ದೇಸಾಯಿ ಸರ್ಕಾರ ಬಂದ ಮ್ಯಾಗನೇ ಅವ್ರು ಭಾರತ ರತ್ನ. ಇಂದಿರಾ ಗಾಂಧಿ ತಾನೇ ತೊಗೊಂಡಳು, ನೆಹರು ಅಂತ ತಾನೇ ಕೊಳ್ಳಾಗ ಹಾರಾಕೊಂಡು ಚಪ್ಪಾಳೆ ಹೊಡ್ಕೊಂಡು ಭಾರತ ರತ್ನ ಅಂತ. ರಾಜೀವ್ ಗಾಂಧಿ ತಾನೇ ತೊಗೊಂಡ್ರು. ಇನ್ನೊಂದು 5 ವರ್ಷ ಬಂದಿದ್ದು ಸೋನಿಯಾ ಗಾಂಧಿ ತೊಗೊಂಡ್ಬಿಡ್ತಿದ್ರು ಭಾರತ ರತ್ನ. ಸನಾತನಿಗಳನ್ನ ಓಲೈಸೋದಕ್ಕೋಸ್ಕರ ಈ ರೀತಿ ಮಾತನಾಡೋದು ಸರಿಯಲ್ಲ ಅನ್ನೋ ಮಾತನ್ನ ಮಾತೆ ಗಂಗಾದೇವಿ. ಸನಾತನ ಧರ್ಮ ನಮ್ಮ ದೇಶದ ಸಂಸ್ಕೃತಿ. ನಾವು ಸನಾತನ ಬಿಟ್ಟು ಈ ಹಿಂದೂ ಧರ್ಮ ಇಲ್ಲ, ಲಿಂಗಾಯತರಿಲ್ಲ, ವೀರಶೈವರಿಲ್ಲ. ಎಲ್ಲರೂ ಈ ಭೂಮಿಯ ನೆಲದಲ್ಲೇ ಮಣ್ಣಿನಲ್ಲೇ ಸನಾತನ ಇದೆ. ಕುಂಕುಮ ಹಚ್ಕೋದು ಅದಕ್ಕೆ ವಿಭೂತಿ ಇದೆ. ವಿಭೂತಿ ಏನದು? ಗೋವಿನ ಇದು ಇಲ್ಲರಿ, ಅದು ಸನಾತನ. ಗೋಪೂಜೆ ಮಾಡ್ಬೇಕಂದಿದ್ದು ಸನಾತನ. ಲಿಂಗಾಯತರೇನು ಬೇರೆ ಮಾಡ್ತಾರೇನ್ರಿ? ಇದೇ ಆಕಳದೇ ವಿಭೂತಿ ಹಚ್ಕೋತಾರಿಲ್ಲ. ನಾನು 1000 ಆಕಳದೋ ನನ್ನ ಬಲ್ಲಿ, ನಾನು ವಿಭೂತಿ ತಯಾರು ಮಾಡ್ತೀನಿ. ಇವರಂತ ಅಯೋಗ್ಯ ಮಕ್ಕಳಿಗೆ ಅಂಜಿ ನಾನು ನಡೆಯವಲ್ಲ. ನಾವು ಬಸವಣ್ಣ ಪರವಾಗಿದ್ದೀವಿ, ಬಸವಣ್ಣವ್ರ ವಿಚಾರನಾಗಿದ್ದೀವಿ. ಏನು ಬಸವಣ್ಣವ್ರು ಹೇಳ್ಯಾರ, ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡ್ಲಕತ್ತೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನನ್ನ ಆದರ್ಶ ಪುರುಷ ತಿಳ್ಕೊಂಡಿದ್ದೀನಿ. ಓಕೆ, ಇದಿಷ್ಟು ಏನು ಬಸವನಗೌಡ ಯತ್ನಾಳ್ ಪಾಟೀಲ್ ಅವರ ಮಾತು. ಕ್ಯಾಮರಾಮನ್ ಬಾಬು ಜೊತೆ ರವಿಮುಖಿ, TV9 ಬಾಗಲಕೋಟೆ.